ಫ್ರೆಂಡ್ಸ್, ವೆಲ್ಕಮ್ ಟು ಶೈನ್ ಸಲೂನ್. ನಾನು ಇವತ್ತು ನಿಮಗೆ ವ್ಯಾಕ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋಣ ಬನ್ನಿ ವ್ಯಾಕ್ಸ್ನ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ಈ ಥರ ವ್ಯಾಕ್ಸ್ ಹೀಟರಲ್ಲಿ ವ್ಯಾಕ್ಸ್ನ ಮಾಡ್ತಿದ್ದೀವಿ. ಫಸ್ಟು ನಿಮಗೆ ವ್ಯಾಕ್ಸ್ ಮಾಡೋಕ್ಕೆ ಬೇಕಾದ್ರು ವ್ಯಾಕ್ಸ್ ಹೀಟರು, ವ್ಯಾಕ್ಸು ನಿಮ್ಗೆ ಯಾವ ಫ್ಲೇವರ್ ಬೇಕು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೋಡಿ ವ್ಯಾಕ್ಸ್ ಸ್ಟ್ರಿಪ್ಸು, ವ್ಯಾಕ್ಸ್ ಪೌಡರು, ವ್ಯಾಕ್ಸಿಂಗ್ ನೈಫು, ಇದಿಷ್ಟು ಇದ್ದರೆ ಹೇಗೆ ವ್ಯಾಕ್ಸ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ನಿಮಗೆ ವ್ಯಾಕ್ಸಿಂಗ್ ನೈಫಲ್ಲಿ ಸ್ಟೀಲ್ ನೈಫ್ ಬರುತ್ತೆ. ಇದೆರಡು ಸ್ಟೀಲ್ ನೈಫು, ಇದರಲ್ಲಿ ಡಿಸೈನ್ಸ್ ಬೇರೆ. ಇದು ಬಂದು ವುಡನ್ ಸ್ಟಿಕ್ಕು. ಇದರಿಂದ ಹೊಸಬ್ರು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಆರಾಮಾಗಿ ನೀವು ಇದನ್ನೇ ಯೂಸ್ ಮಾಡ್ಬೋದು. ಇದಕ್ಕಿಂತ ಇದು ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಬಂದು ಶೇಪ್ಸ್ ಬೇರೆ ಇರುತ್ತೆ ಸ್ಟೀಲಲ್ಲಿ, ಆದರೆ ಏನು ಅಂಥ ಡಿಫ್ರೆನ್ಸ್ ಏನಿರಲ್ಲ. ನೀವು ಯಾವುದೇ ಶೇಪ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ವುಡನಲ್ಲೇ ಪ್ರಾಕ್ಟೀಸ್ ಮಾಡಿ ಅಂತ ರೆಫರ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ನಾನು ಏನಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹೀಗೆಲ್ಲ ಮಾಡಿ ಹಿಂಗೆ ಮಾಡಿ ತೆಗಿಯೋ ಅಷ್ಟರೊಳಗಡೆ ತುಂಬ ಟೈಮ್ ತೊಗೊಳ್ತಿರುತ್ತೆ. ಅವಾಗ ನೀವೇನಾದರೂ ಸ್ಟೀಲ್ ಸ್ಟಿಕ್ ಯೂಸ್ ಮಾಡಿ ಹಿಂಗೆ ತುಂಬ ಹೊತ್ತು ನೈಫ್ನಲ್ಲಿ ಇಟ್ಕೊಂಡಿದ್ರೆ ಸುಡುತ್ತೆ. ಬಟ್ ಆದರೆ ನೀವು ವುಡನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಸ್ಟಿಕ್ಕು ಬಿಸಿ ಆಗಿರಲ್ವಲ್ಲ, ವುಡನ್ ಬಂದು ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಕಸ್ಟಮರ್ಗೆ ಸುಡೋದಿಲ್ಲ. ಇದನ್ನೇ ನೀವು ಫಸ್ಟ್ ಪ್ರಾಕ್ಟೀಸಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗೋವರೆಗೂ ಈ ವುಡನ್ ಸ್ಟಿಕ್ನ ಯೂಸ್ ಮಾಡಿ. ನೆಕ್ಸ್ಟ್ ನೀವು ಬೇಕಿದ್ರೆ ಸ್ಟೀಲ್ ಸ್ಟಿಕ್ಕಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು. ವ್ಯಾಕ್ಸ್ ಪೌಡರು, ವ್ಯಾಕ್ಸ್ಗಂತಾನೆ ಪೌಡ್ರ್ ಬರುತ್ತೆ. ಸೊ ಅದಕ್ಕೆ ಈ ಪಫ್ನ ನಾನು ಏಕೆ ಉಲ್ಟಾ ಮಾಡಿದ್ದೀನಿ ಅಂದರೆ ಹಿಂಗಿಟ್ರೆ ಫುಲ್ ಪೌಡ್ರ್ ಅಂಟ್ಕೊಳ್ಳುತ್ತೆ, ಅದಕ್ಕೆ ಉಲ್ಟಾ ಇಟ್ಟಿದ್ದೀನಿ. ಇದು ನೋಡಿ, ಇದು ವ್ಯಾಕ್ಸ್ ಪೌಡರ್, ವ್ಯಾಕ್ಸ್ಗಂತಾನೆ ಬರುತ್ತೆ ಪೌಡರು. ಸೊ ಇದು ನಾರ್ಮಲ್ ಪೌಡ್ರಲ್ಲಿನೂ ವ್ಯಾಕ್ಸ್ ಮಾಡ್ಬೋದು ನಾವು. ನಾನು ಯಾಕಂತಂದರೆ ನಾರ್ಮಲ್ ಪೌಡ್ರ್ ತಗೊತಾ ಇದ್ದೀನಿ ಅಂತಂದರೆ ಒಬ್ರೊಬ್ರದ್ದು ತುಂಬ ಸ್ವೆಟ್ ಸ್ಮೆಲ್ ಬರುತ್ತೆ. ಆ ಸ್ವೆಟ್ ಸ್ಮೆಲ್ ಅವಾಯ್ಡ್ ಆಗೋಕ್ಕೋಸ್ಕರನೇ ನಾರ್ಮಲ್ ಪೌಡ್ರ್ ತಗೊಂಡಿದ್ದೀನಿ. ಬಟ್ ನಿಮಗೆ ವ್ಯಾಕ್ಸ್ ಪೌಡ್ರ್ ಅಥವಾ ನಾರ್ಮಲ್ ಪೌಡರ್ ಅದು ನಿಮ್ಮ ಚಾಯ್ಸ್. ನೀವು ಕಸ್ಟಮರ್ಸ್ಗೆ ಮುಂಚೆನೆ ಹೇಳಬೇಕು. ವ್ಯಾಕ್ಸ್ ಅವ್ರು ಬರ್ತೀನಿ ಅಂತ ತಕ್ಷಣನೇ ಸರಿ ಆಯ್ತು ಅಂತ ಪ್ರಿಪೇರ್ ಮಾಡಿಬಿಟ್ಟು ನೀವು ಲೋಷನ್ ಹಾಕಿದ್ದೀರಾ ಅಥವಾ ಬಾಡಿ ವಾಶಲ್ಲಿ ನೀವು ಸ್ನಾನ ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳಬೇಕು ನೀವು. ಯಾಕಂತಂದರೆ ಬಾಡಿ ವಾಶು ಲೋಷನ್ನು ಅಪ್ಲೈ ಮಾಡಿದ್ರೆ ಹೇರ್ ಕನ್ಫರ್ಮ್ ಆಗಿ ಬರೋದೇ ಇಲ್ಲ. ಆಮೇಲೆ ನೀವು ಅವಾಗ ಹ್ಯಾಂಡ್ ಬ್ರಷ್ ಮಾಡಿಬಿಟ್ಟು ಪೌಡ್ರ್ ಅಪ್ಲೈ ಮಾಡಿಬಿಟ್ಟೆ ನೀವು ಹ್ಯಾಂಡ್ ವ್ಯಾಕ್ಸ್ ಮಾಡಬೇಕು. ಇದು ಟೆಂಪ್ರೇಚರ್ ವ್ಯಾಕ್ಸ್ ಹೀಟರ್ ಅಂತ ಕರೀತಾರೆ. ಸೊ ಇದನ್ನು ನಾವು ಎಷ್ಟು ಡಿಗ್ರಿದಲ್ಲಿ 80 ಡಿಗ್ರಿ, 100 ಡಿಗ್ರಿ, 120 ಡಿಗ್ರೀಸಲ್ಲಿ ಇಟ್ಕೊಂಡು ಮಾಡಬೇಕು. ಆಲ್ಮೋಸ್ಟ್ 80 ಡಿಗ್ರಿಯಲ್ಲಿ ಫುಲ್ ಬೆಲ್ಟ್ ಆದಮೇಲೆ 80 ಡಿಗ್ರಿಯಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ರೆ ಅವ್ರಿಗೂ ಕರೆಕ್ಟಾಗಿ ಆಗುತ್ತೆ. ಮಾಡುವಾಗ ಜಸ್ಟ್ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಬಿಡಬೇಕು. ಪದೇ ಪದೇ ನಾವು ಹಿಂಗೆ ತಿರುಗಿಸ್ಕೊಂಡು ಮಾಡ್ತೀವಿ ಅಂತಂದರೆ ತುಂಬ ನೈಫ್ ಬಿಸಿ ಆಗಿಬಿಡುತ್ತೆ. ಈ ನೈಫು ವುಡಿಂಗ್ ಸ್ಟಿಕ್ಕರು ಬಿಸಿ ಆಗಲ್ಲ ಅಂತ ಅಂದ್ಬಿಟ್ಟು ನಿಮಗೂ ಇದಿರುತ್ತೆ. ಬಟ್ ನಾವು ತಿರುಗಿಸ್ ಮಾಡ್ತೀವಿ ಅಂತಂದರೆ ಆಲ್ರೆಡಿ ಸ್ಟೀಲ್ ನೈಫು ಬಿಸಿ ಇರುತ್ತೆ, ವ್ಯಾಕ್ಸು ಬಿಸಿ ಇರುತ್ತೆ. ಸೊ ಅವಾಗ ಕಸ್ಟಮರ್ಸ್ ಮೇಲೆ ನಾವು ಅಪ್ಲೈ ಮಾಡಿಬಿಟ್ರೆ ಸಡನ್ ಆಗಿ ಅವ್ರ ಸ್ಕಿನ್ನೂ ಬರ್ನಿಂಗ್ ಆಗಿಬಿಡುತ್ತೆ. ಸೊ ಅದರಿಂದಾನೇ ಜಸ್ಟ್ ಫಸ್ಟ್ ಟೈಮ್ ಹಿಂಗೆ ತಿರುಗಿಸ್ಬಿಟ್ಟು ಆಮೇಲೆ ಜಸ್ಟ್ ಹಿಂಗೆ ತಗೊಂಡು ಹಿಂಗೆ ಮಾಡಬೇಕು. ಹಿಂಗೆ ಮಾಡ್ಕೊಂಡು ತಕ್ಷಣನೇ ನಾವು ಹಿಂಗೆ ತಗೊಂಡೋಗ್ಬಿಟ್ಟು ಅಪ್ಲೈ ಮಾಡಬಾರ್ದು. ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಬೇಕು. ಅದು ಏನಕ್ಕಂತಂದರೆ ಹಿಂಗೆ ಮಾಡಿಕೊಂಡು ನೋಡಿ ಇಲ್ಲಿ ಡ್ರಾಪ್ ಕೆಳಗಡೆ ಬೀಳ್ತೈತೆ. ಸೊ ಈ ಬೀಳೋದನ್ನ ಬರಬಾರ್ದು ಅಂತಂದರೆ ನಾವು ಹಿಂಗೆ ಮಾಡಿಕೊಂಡು ಸೊ ಆವಾಗ ಡೈರೆಕ್ಟಾಗಿ ಹಿಂಗೆ ತಗೊಂಡು ಹೋಗ್ಬಿಟ್ಟು ಕಸ್ಟಮರ್ ಕೈ ಮೇಲೆ ನಾವು ಹಿಂಗೆ ಅಪ್ಲೈ ಮಾಡಿದ್ರು ಅವ್ರಿಗೆ ಬಿಸಿ ತಾಕಲ್ಲ. ನೋಡಿ ಅದು ಹಾಕೋದನ್ನು ಹೆಂಗೆ ಹಾಕಬೇಕು, ಗುಡ್ಡೆ ಥರ ಹಾಕಬಾರ್ದು, ಟ್ರಾನ್ಸ್ಲೆಂಟ್. ಬಟ್ ಅವ್ರ ತಕ್ಷಣನೇ ಅವ್ರ ಸ್ಕಿನ್ನು ನಮಗೆ ಕಾಣಬೇಕು ಹಿಂಗೆ. ಸೊ ನೋಡಿ ಪೇಪರ್ ಥರ ಅವ್ರ ಸ್ಕಿನ್ ಹಂಗೆ ಕಾಣಿಸುತ್ತಲ್ಲ ಆ ಥರ ಅಪ್ಲೈ ಮಾಡಬೇಕು. ನಾವು ಒಂದೇ ಡ್ರಾಪ್ ಥರ ನಾವು ಗುಡ್ಡೆ ಥರ ಹಾಕಿಬಿಟ್ರೆ ಅವ್ರ ಸ್ಕಿನ್ ಬರ್ನ್ ಆಗಿಬಿಡುತ್ತೆ. ನಿಮಗೆ ಈ ಪೋರ್ಷನಲ್ಲಿ ಒಂದೊಂದು ಹೇರ್ ಹಿಂಗಿರುತ್ತೆ ಡೈರೆಕ್ಷನ್. ಈ ಪೋರ್ಷನಿಂದ ಈ ಪೋರ್ಷನ್ವರೆಗೂ ನಾವು ಹೇಳಕ್ಕಾಗಲ್ಲ ಹೇರ್ ರೂಟ್ ಹೆಂಗಿರುತ್ತೆ ಅಂತ. ಎಲ್ಲ ಥರನೂ ಹೇರ್ ರೂಟ್ ಇಲ್ಲೇ ಇರುತ್ತೆ, ಸುತ್ತಾನೂ ಇರುತ್ತೆ ಹೇರ್ ರೂಟು. ಸೊ ಅದರಿಂದ ಫಸ್ಟ್ ನಾವು ಈ ರೂಟ್ಗೆ ಮಾತ್ರನೇ ಫಸ್ಟಿಂದ ಕೆಳಗಡೆಯಿಂದ ಮೇಲಕ್ಕೆ ಅಪ್ಲೈ ಮಾಡಿ, ಮೇಲಕ್ಕೆ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಎರಡು ಕಡೆ ಒಬ್ರೊಬ್ರು ಹೇಳ್ತಾರೆ ಒಂದೇ ಕಡೆನೇ ಮಾಡಬೇಕು ಅಂತ. ಸೊ ನಾನು ಒಂದು ಕಡೆ ಮಾಡಲ್ಲ, ಯಾವ ಕಡೆ ಮಾಡಿದ್ರು ಬಂದ್ಬಿಡುತ್ತೆ. ಸೊ ನೋಡಿ ನಾನು ಮಾಡ್ತೀನಿ.
ಇವಾಗ ನಾವು ವ್ಯಾಕ್ಸ್ ಕೆಳಗಡೆಯಿಂದ ಮೇಲಕ್ಕೆ ಅಪ್ಲೈ ಮಾಡಿದ್ವಿ. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಿಂಗ್ ಆಫ್ ನಾವು ಇಲ್ಲಿದೆ ಅಂತ ಅಂದ್ಬಿಟ್ಟು ಇಲ್ಲಿಂದಾನೇ ಹೋಗ್ಬಾರ್ದು, ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಮೇಲ್ಗಡೆಯಿಂದಾನೆ ಅರ್ಧ ಪೋರ್ಷನ್ಗೆ ಇದು ಮಾಡಿಕೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು. ಜಾಸ್ತಿನೇ ಹಿಂಗೆ ಉಜ್ಜಕ್ಕೆ ಹೋಗ್ಬಾರ್ದು. ಸೊ ಜಾಸ್ತಿ ಉಜ್ಜಿದ್ರೆ ನಮ್ಮ ಬಾಡಿ ಹೀಟು, ಕಸ್ಟಮರ್ ಬಾಡಿ ಹೀಟು ಎರಡೂ ಸೇರಿ ವ್ಯಾಕ್ಸ್ ಮೆಲ್ಟ್ ಆಗ್ಬಿಡುತ್ತೆ. ಸೊ ವ್ಯಾಕ್ಸ್ ಮೆಲ್ಟ್ ಆಗ್ಬಿಟ್ರೆ ಬರೋದೇ ಇಲ್ಲ, ಬರೋ ಚಾನ್ಸೂ ಇಲ್ಲ. ಸೊ ಜಸ್ಟ್ ಪ್ರೆಸ್ ಮಾಡಿ ಹಿಂಗೆ ಅಷ್ಟೇ, ಜಸ್ಟ್ ಹಿಂಗೆ ಪ್ರೆಸ್ ನೋಡಿ. ಮತ್ತೆ ಮೇಲಿಂದ ಕೆಳಗಡೆ ಜಸ್ಟ್ ಇಷ್ಟೇ ನೋಡಿ. ಇವಾಗ ಮೇಲ್ಗಡೆಯಿಂದ ಕೆಳಗಡೆಗೆ ಹಿಂಗೆ ಅಪ್ಲೈ ಮಾಡಬೇಕು. ನೀವು ತುಂಬ ಕನ್ಫ್ಯೂಸ್ ಹೋಗಕ್ಕೆ ಹೋಗ್ಬೇಡಿ. ಹೇರು ಹೆಂಗ್ ರೂಟಿಂದ ಬಂದಿರುತ್ತೆ, ಹೆಂಗ್ ಡೈರೆಕ್ಷನ್ ಇರುತ್ತೆ ಹಂಗೆ ಡೈರೆಕ್ಷನ್ ಅಲ್ಲಿನೇ ನೀವು ಅಪ್ಲೈ ಮಾಡಿ. ಹಿಂಗೆ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಅದು ತುಂಬ ಡಾರ್ಕ್ ಆಗಿ ಅಪ್ಲೈ ಮಾಡಬೇಡಿ, ತುಂಬ ತೆಳುವಾಗಿ ಸ್ಕಿನ್ ಕಾಣಿಸ್ಬೇಕು ನಮ್ಗೆ. ಅಪ್ಲಿಕೇಶನ್ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಏನಂತಾರೆ ಮಕ್ಕಳಿಗೆ ಬ್ರೆಡ್ ಮೇಲೆ ಜಾಮ್ ಹಾಕ್ಕೊಡ್ತೀರಲ್ಲ, ಚಪಾತಿಗೆ ಜಾಮ್ ಹಾಕ್ಕೊಡ್ತೀರಲ್ಲ ನೀವು. ಸೊ ಸೇಮ್ ಪ್ರೊಸೀಜರೇ ಇಲ್ಲೇನು ಮಾಡಬೇಕು. ಅಲ್ಲಿ ಚಪಾತಿ ಕಾಣಿಸುತ್ತೆ, ಬ್ರೆಡ್ ಕಾಣಿಸುತ್ತೆ, ಇಲ್ಲಿ ನಮಗೆ ಸ್ಕಿನ್ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಇದನ್ನ ಇವಾಗ ನಾವು ಮೇಲ್ಗಡೆಯಿಂದ ಕೆಳಗಡೆ ಪೋರ್ಷನ್ ಮಾಡಿದ್ವಿ, ಕೆಳಗಡೆಯಿಂದ ಮೇಲ್ಗಡೆಗೆ ಪೋರ್ಷನ್ಗೆ ತೆಗಿಬೇಕು ನೋಡಿ. ಕರೆಕ್ಟಾಗಿ ಕ್ಲೀನಾಗಿ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರ, ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು. ಫಿಂಗರ್ ಮೇಲೆ ಇರಬೇಕು, ಒಂದು ಫಿಂಗರ್ ಕೆಳಗಡೆ ಇರಬೇಕು. ಬಟ್ ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡ್ಕೊಂಡು ಇನ್ನೂ ವ್ಯಾಕ್ಸ್ ಮಾಡಿಸ್ಕೊಂಡಿಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ. ಒಂಥರ ಫುಲ್ ಎಲ್ಲ ವ್ಯಾಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಿಂಗೆ ಹಾಕಿದ ತಕ್ಷಣನೇ ಅವ್ರ ಸ್ಕಿನ್ಗೆ ವಾಟರ್ ಬಿದ್ದೈತೆ, ಏನು ಬೀಳ್ತೈತೆ ಅಂತ ಅಂದ್ಬಿಟ್ಟು ಒಂಥರ ಫೋಲ್ಡಲ್ಲಿ ಬಂದ್ಬಿಡುತ್ತೆ. ಸೊ ಆ ಥರ ತುಂಬಾನೇ ಚೆನ್ನಾಗಿರುತ್ತೆ ವ್ಯಾಕ್ಸ್ ಮಾಡಿಸ್ಕೊಂಡು. ಬಟ್ ನಿಮ್ಗೆ ಈ ಥರ ಬೇಕು ನನಗೆ ಫೀಲ್ ಅಂತಂದರೆ ಬಂದು ವ್ಯಾಕ್ಸ್ ಮಾಡಿಸ್ಕೊಳ್ಳಿ. ಇಲ್ಲಂತಂದರೆ ಇನ್ನೂ ಜಾಸ್ತಿ ನಿಮಗೆ ಟಿಪ್ಸ್ ಬೇಕು, ನಾನು ಇನ್ನೂ ಕಲಿಬೇಕು ಅಂತಂದರೆ ನನ್ನ ಶೈನ್ಸ್ ಸಲೂನ್ ಬ್ಯೂಟಿ ಅಕಾಡೆಮಿಗೆ ಬನ್ನಿ.